Third question. Third question. The coach of a cricket team buys 7 bats and 6 balls for the cost of 3,800 rupees. Later, she buys 3 bats and 5 balls for rupees 1,750. Find the cost of each bat and each ball. ನೋಡಿ, ಒಬ್ಬ ಕ್ರಿಕೆಟ್ ಟೀಮ್ ಕೋಚ್ ಏನ್ ಮಾಡಿದರೆ 7 ಬ್ಯಾಟ್ ಮತ್ತೆ 6 ಬಾಲ್ಗಳನ್ನ ಒಟ್ಟಿಗೆ ತಗೊಂಡಿದ್ದಾರೆ. ಸೊ ಅದು ಕಾಸ್ಟ್ ಎಷ್ಟಾಯ್ತು ಅಂದ್ರೆ 3,800 rupees. ಅದೇ ತರ ಮತ್ತೊಂದು ಸಾರಿ 3 ಬ್ಯಾಟ್ ಮತ್ತೆ 5 ಬಾಲ್ಗಳನ್ನ ತಗೊಂಡ್ರೆ ಎಷ್ಟಾಯ್ತು ಅದಕ್ಕೆ ವ್ಯಾಲ್ಯೂ 1,750 rupees ಅಂತ ಹೇಳಿದ್ದಾರೆ. ಹಾಗಾದ್ರೆ ಪ್ರತಿಯೊಂದು ಬ್ಯಾಟ್ ಮತ್ತೆ ಪ್ರತಿಯೊಂದು ಬಾಲ್ ನ ಬೆಲೆ ಫೈಂಡ್ ಔಟ್ ಮಾಡ್ರಿ ಅಂತ ನಮಗೆ ಹೇಳಿದ್ದಾರೆ. ಏನು ನೋಡೋಣ. ಒಂದ್ ವೇಳೆ ಎಕ್ಸ್ ಬಿ ದ ಕಾಸ್ಟ್ ಆಫ್ ಒನ್ ಬ್ಯಾಟ್. ಎಕ್ಸ್ ಅನ್ನೋದು ಕಾಸ್ಟ್ ಆಫ್ ಒನ್ ಬ್ಯಾಟ್ ಆಗಿರ್ಲಿ ಅಂತ ಅನ್ಕೊಳ್ಳೋಣ. ಅದೇ ತರ ವೈ ಬಿ ದ ಕಾಸ್ಟ್ ಆಫ್ ಒನ್ ಬಾಲ್. ಸದ್ಯಕ್ಕಿರ್ಲಿ, ಯಾಕಂದ್ರೆ ನಮಗೆ ವ್ಯಾಲ್ಯೂ ಗೊತ್ತಿಲ್ಲ. ಹಂಗಾಗಿ ಎಕ್ಸ್ ಅನ್ನೋದು ಒಂದು ಬ್ಯಾಟ್ ನ ಬೆಲೆ, ವೈ ಅನ್ನೋದು ಒಂದು ಬಾಲ್ ನ ಬೆಲೆ ಅಂತ ತಗೋಣ. ಈಗ ನಾವು ನೆಕ್ಸ್ಟ್ ಇಕ್ವೇಶನ್ ಫಾರ್ಮ್ ಮಾಡಿ ಎಕ್ಸ್ ವೈ ವ್ಯಾಲ್ಯೂಸ್ ನ ಫೈಂಡ್ ಮಾಡ್ಬಿಟ್ರೆ ಅದೇ ಏನಾಗ್ತದೆ, ಒಂದು ಬ್ಯಾಟ್ ನ ವ್ಯಾಲ್ಯೂ ಒಂದು ಬಾಲ್ ನ ವ್ಯಾಲ್ಯೂ ಆಗ್ತದೆ. ಓಕೆ ನೋಡಿ, 7 ಬ್ಯಾಟ್ಸ್ ಮತ್ತೆ 6 ಬಾಲ್ಸ್ ಅಂತ ಹೇಳಿದ್ದಾರೆ. ಒಂದು ಬ್ಯಾಟ್ಗೆ ಎಷ್ಟಾಯ್ತು ಎಕ್ಸ್ ರುಪೀಸ್. ಅದೇ ತರ 7 ಬ್ಯಾಟಿಗೆ 7x ಪ್ಲಸ್ ಒಂದು ಬಾಲ್ ನ ಬೆಲೆ ಎಷ್ಟು ಅನ್ಕೊಂಡಿದ್ವಿ ವೈ ಅಂತ ಅನ್ಕೊಂಡಿದ್ವಿ. 6 ಬಾಲ್ಸ್ಗೆ 6y. ಸೊ ಎಷ್ಟಾಯ್ತು ಟೋಟಲ್ 3,800 rupees. ದಿಸ್ ಇಸ್ ಈಕ್ವೇಶನ್ 1. ನೆಕ್ಸ್ಟ್ ಇಕ್ವೇಶನ್ 3 ಬ್ಯಾಟ್ಸ್ 5 ಬಾಲ್ಸ್. ಒಂದು ಬ್ಯಾಟಿನ ಬೆಲೆ 3x rupees. ಅದೇ ತರ 3 ಬ್ಯಾಟ್ಸ್ಗೆ 3x. ಒಂದು ಬಾಲ್ ನ ಬೆಲೆ y rupees. 5 ಬಾಲ್ ನ ಬೆಲೆ 5y ಈಕ್ವಲ್ಸ್ ಎಷ್ಟಂತ ಹೇಳಿದ್ದಾರೆ 1,750 rupees. ಸೊ ದಿಸ್ ಇಸ್ ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2. ಈಗ ಎರಡು ಈಕ್ವೇಶನ್ ಸಿಕ್ಕು ನಮಗೆ. ನೆಕ್ಸ್ಟ್ ಒನ್ ಆಫ್ ದ ಈಕ್ವೇಶನ್ ಇಂದ ಎಕ್ಸ್ ಅಥವಾ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಇನ್ನೊಂದು ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಸಿಗ್ತದೆ. ಫ್ರಮ್ ಈಕ್ವೇಶನ್ 2 3x ಈಕ್ವಲ್ಸ್ 1,750. ಈ 5y ಈ ಕಡೆ ಬಂದ್ರೆ ಏನಾಗ್ಬಿಡ್ತದೆ ಮೈನಸ್ 5y. ಸೊ x ಈಕ್ವಲ್ಸ್ 1,750 minus 5y divided by 3. So this is the value of x. Substitute this value of x in other equation. 1,750 minus 5y divided by 3 plus 6y equals 3,800. ಸೊ ಇದನ್ನ ಎಲ್ಸಿಎಂ ತಗೋಣ. 1,750 into 7 that equals 12,250 rupees minus
7 into 5 that equals 35 y plus LCM ತಗೊಂಡ್ರೆ ಏನಾಯ್ತು 6 into 3 that is equals 18 y whole divided by 3 equals 3800 rupees. Okay? So next 12,250 rupees minus 17y minus 35y ನಲ್ಲಿ plus 18y ತಂದ್ರೆ minus 17y equals ಈ 3 ನ ಆ ಕಡೆ ಕಳಿಸ್ಬಿಟ್ರೆ ಮಲ್ಟಿಪ್ಲೈ ಆಗ್ತದೆ 3 into 3800. Okay, now 12,250 minus 3 into 3800 ಎಷ್ಟಾಗ್ತದೆ 11,400. ಏನಿಲ್ಲ ಈ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಅಷ್ಟೇ. ಈ 7y ನ ಆ ಕಡೆ ಶಿಫ್ಟ್ ಮಾಡಿದ್ರೆ 17y. ಓಕೆ, ನಾವು 12,250 ಮೈನಸ್ 11,400 ಎಷ್ಟಾಯಿತು 850 equals 17y. So ಇದನ್ನು ಹೀಗೆ ಬರೀಬಹುದು 17y equals 850. Okay, so this implies y equals 850 divided by 17. 850 divided by 17 ಅಂದ್ರೆ ಎಷ್ಟಾಯ್ತದು 50. This implies y equals 50. So y ವ್ಯಾಲ್ಯೂ ಸಿಕ್ತು. y ಅಂದ್ರೆ ಏನು ಅನ್ಕೊಂಡಿದ್ವಿ ಬಾಲ್ ಅಲ್ವಾ. ಸೊ ಕಾಸ್ಟ್ ಆಫ್ ಈಚ್ ಬಾಲ್ ಎಷ್ಟಾಯ್ತದು 50. ಈಗ ಬ್ಯಾಟ್ ಬೇಕಾಯಿತು ಅಂದರೆ ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ y ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, y ವ್ಯಾಲ್ಯೂ 50 ಬಂತು ನಮಗೆ. 7x plus 6 y ಅಂದರೆ ಎಷ್ಟು 50 equals 3800. Seven x plus 6 into 5 30, so 10 30 300 that equals 3800. So 7x equals 3800 minus 300. 3800 minus 300 ಅದರ ಎಷ್ಟಾಯಿತು 7x equals 3500. So 3500 divided by 7. Sorry, 3500 divided by 7 ಎಷ್ಟಾಯಿತು 500. So x equals 500. ಈಗ ಮಾಡಿದ್ದೀನಿ ನಾನಿಲ್ಲಿ x ನಿಲ್ಲೇ ಉಳಿಸ್ಕೊಂಡು 3500 divided by 7 ಮಾಡಿದ್ರೆ ಎಷ್ಟಾಯಿತು 500. So this is the value of each bat. Okay. Yes.